ಏರ್ ಇಂಡಿಯಾ ವಿಮಾನದ ಮತ್ತೊಂದು ಮಹಾ ದುರಂತ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ರನ್ವೇ ಬಿಟ್ಟು ಪಕ್ಕದ ಜಮೀನಿಗೆ ಏರ್ ಇಂಡಿಯಾ ವಿಮಾನ ಜಾರಿ ಭಾರೀ ಆತಂಕ ಸೃಷ್ಟಿಸಿತ್ತು. ಕೊಚ್ಚಿಯಿಂದ ಮುಂಬೈಗೆ ಬಂದಿದ್ದ ವಿಮಾನ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಮಾಡ್ತಿದ್ದಂತೆ ರನ್ವೇನಿಂದ ಪಕ್ಕಕ್ಕೆ ಜಾರಿದೆ. ಇದರಿಂದಾಗಿ ವಿಮಾನದ ಎಂಜಿನ್ನ ಸ್ವಲ್ಪ ಭಾಗ ಮತ್ತು ವಿಮಾನದ 3 ಟೈರ್ಗಳಿಗೆ ಹಾನಿಯಾಗಿದೆ. ವಿಮಾನ ನಿಲ್ದಾಣದ ರನ್ವೇಗೂ ಅಲ್ಪ ಮಟ್ಟದ ಹಾನಿಯಾಗಿದೆ ಎಂಬ ಮಾಹಿತಿ ಇದೆ. ತಕ್ಷಣ ವಿಮಾನವನ್ನ ನಿಯಂತ್ರಣಕ್ಕೆ ತಂದ ಪೈಲಟ್ ಮರಳಿ ರನ್ವೇಗೆ ತಂದಿದ್ದು ಎಲ್ಲಾ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಇಳಿಸಲಾಗಿದೆ. ಭಾರೀ ಮಳೆ ಅಬ್ಬರಿಸಿದ ಕಾರಣದಿಂದ ರನ್ವೇನಲ್ಲಿ ಜಾರಿದ ಮಾಹಿತಿ ಇದೆ. ರಾಜ್ಯದಲ್ಲೂ ವರುಣನ ಅಬ್ಬರ ಮುಂದುವರೆದಿದೆ. ನಿರಂತರ ಮಳೆಯಿಂದ ನದಿಗಳು ರುದ್ರರೂಪ ತಾಳಿವೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಗಡಿಭಾಗದಲ್ಲಿರುವ ಬಂಡಾಜೆ ಜಲಪಾತ ಬೋರ್ಗರೆದು ದುಮ್ಮಿಕ್ಕುತ್ತಿದೆ. ಬಂಡಾಜೆ ಫಾಲ್ಸ್ ಅಪಾಯದ ಮಟ್ಟ ಮೀರಿದ್ದರೂ ಪ್ರವಾಸಿಗರು ರಾಣಿಜೇರಿ ಟ್ರೆಕ್ಕಿಂಗ್ ಮೂಲಕ ಬಂಡಾಜೆ ಫಾಲ್ಸ್ನತ್ತ ತೆರಳುತ್ತಿದ್ದಾರೆ. ಈ ಹಿನ್ನೆಲೆ ರಾಣಿಜೇರಿ ಟ್ರೆಕ್ಕಿಂಗ್ ಸ್ಥಗಿತಗೊಳಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಹುಡಾದಿಂದ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ 14 ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಇಡಿ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಮುಡಾ ಕೇಸ್ನಲ್ಲಿ ಸಚಿವ ಭೈರತಿ ಸುರೇಶ್ ಸಿಎಂ ಪತ್ನಿ ಪಾರ್ವತಿಗೆ ಇಡಿ ಸಮನ್ಸ್ ನೀಡಿತ್ತು. ಸಮನ್ಸ್ ಪ್ರಶ್ನಿಸಿ ಇಬ್ಬರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠ ಇಡಿ ಸಮನ್ಸ್ಗೆ ತಡೆ ನೀಡಿ ಭೈರತಿ ಸುರೇಶ್ ಮತ್ತು ಸಿಎಂ ಪತ್ನಿಗೆ ರಿಲೀಫ್ ನೀಡಿತ್ತು. ಹೈಕೋರ್ಟ್ನ ಈ ಆದೇಶ ಪ್ರಶ್ನಿಸಿ ಇಡಿ ಸುಪ್ರೀಂಗೆ ಮನವಿ ಸಲ್ಲಿಸಿತ್ತು. ಆದರೆ ಸಿಎಂ ಪತ್ನಿ ಸೈಟ್ ವಾಪಸ್ ನೀಡಿರೋದ್ರಿಂದ ಇಡಿ ತನಿಖೆ ಮಾಡಲು ಬರಲ್ಲ ಅಂತ ಇಡಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಮುಡಾ ಪ್ರಕರಣ ಸಂಬಂಧ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಇಡಿ ಸಲ್ಲಿಸಿದ ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಇಡಿ ಹಾಗೂ ಕೇಂದ್ರದ ವಿರುದ್ಧ ಚಾಟಿ ಬೀಸಿದೆ. ಇಡಿಯನ್ನ ರಾಜಕೀಯ ಹೋರಾಟಕ್ಕೆ ಬಳಸಿಕೊಳ್ಳಬೇಡಿ, ರಾಜಕೀಯ ಹೋರಾಟ ಚುನಾವಣಾ ಕಣದಲ್ಲಿರಲಿ ಎಂದಿದೆ. ಇಡಿಯನ್ನ ರಾಜಕೀಯ ಹೋರಾಟಕ್ಕೆ ಬಳಸಿಕೊಳ್ಳಬೇಡಿ, ರಾಜಕೀಯ ಹೋರಾಟ ಚುನಾವಣಾ ಕಣದಲ್ಲಿರಲಿ, ದಯವಿಟ್ಟು ನನ್ನ ಬಾಯಿಯನ್ನ ತೆರೆಯುವಂತೆ ಮಾಡಬೇಡಿ, ಬಾಯಿ ತೆರೆದ್ರೆ ಕಠಿಣ ಟೀಕೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ದುರಾದೃಷ್ಟವಶಾತ್ ನನಗೂ ಮಹಾರಾಷ್ಟ್ರದಲ್ಲಿ ಅನುಭವವಿದೆ. ಇದೇ ರೀತಿ ಅನ್ಯಾಯವನ್ನ ದೇಶಾದ್ಯಂತ ಮುಂದುವರಿಸುವಂತಿಲ್ಲ. ಮತದಾರರ ಮುಂದೆ ರಾಜಕೀಯ ಹೋರಾಟ ಮಾಡಲಿ, ರಾಜಕೀಯ ಹೋರಾಟಕ್ಕೆ ಇಡಿಯನ್ನ ಏಕೆ ಬಳಸಿಕೊಳ್ಳಲಾಗ್ತಿದೆ? ಸುಪ್ರೀಂ ಕೋರ್ಟ್ ಆದೇಶವನ್ನ ಸಿಎಂ ಸಿದ್ದರಾಮಯ್ಯ ಸ್ವಾಗತಿಸಿದ್ದಾರೆ. ಅರ್ಜಿ ವಿಚಾರಣೆ ವೇಳೆ ಸಿಜಿಐ ಗವಾಯಿ ಅವರು ನನ್ನ ಮನದಾಳದ ಮಾತುಗಳನ್ನೇ ಹೇಳಿದ್ದಾರೆ ಎಂದಿದ್ದಾರೆ. ನನ್ನ ಮನದಾಳದ ಮಾತನ್ನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಗವಾಯಿ ಅವರು ಹೇಳಿದ್ದಾರೆ. ರಾಜಕೀಯ ಸಮರಕ್ಕೆ ಮತದಾರರನ್ನ ಬಳಸಬೇಕೇ ಹೊರತು ಇದಕ್ಕಾಗಿ ಜಾರಿ ನಿರ್ದೇಶನಾಲಯದಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಬಾರದು ಎಂಬ ಅವರ ಮಾತುಗಳು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವ ಪ್ರತಿಯೊಬ್ಬ ಪ್ರಜ್ಞಾವಂತ ಭಾರತೀಯನ ಅಭಿಪ್ರಾಯವಾಗಿದೆ. ಸುಪ್ರೀಂ ಕೋರ್ಟ್ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಬಿಗ್ ರಿಲೀಫ್ ನೀಡಿದ್ದ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಇಡೀ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿಲ್ಲ, ಕಾನೂನಾತ್ಮಕವಾದ ಹೋರಾಟ ಮುಂದುವರಿಯುತ್ತದೆ ಎಂದಿದ್ದಾರೆ. ಇವರು ಯಾವುದೇ ರೀತಿಯ ಪ್ರಯತ್ನ ಪಟ್ಟರು ಕೂಡ ಶಿಕ್ಷೆಯನ್ನು ತಪ್ಪಿಸಲು ಸಾಧ್ಯನೇ ಇಲ್ಲ. ಇದು ನಾನು ಪದೇ ಪದೇ ಹೇಳಿದ್ದೀನಿ, ಮುಂದೆ ಹೇಳ್ತಿರ್ತೀನಿ. ಏನು ಸಿದ್ದರಾಮಯ್ಯ ಮತ್ತು ಕುಟುಂಬದವರಿದ್ದಾರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಾಡತಕ್ಕಂಥ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟಾಗ ಶಿಕ್ಷೆ ಅನುಭವಿಸೋದು ಖಚಿತ. ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಪಿಕ್ಲು ಶಿವ ಕೊಲೆ ಆರೋಪಿ ಜಗದೀಶ್ ಅಲಿಯಾಸ್ ಕಗ್ಗಾ ಮತ್ತು ರಾಮಮೂರ್ತಿ ನಗರ ರೌಡಿ ಶೀಟರ್ ಮಲಯಾಳಿ ಅಜಿತ್ ಇಬ್ಬರಿಗೂ ಸಿನಿಮಾದವರ ನಂಟಿರೋದು ಬಯಲಾಗಿದೆ. ಜಗದೀಶ್ ಅಲಿಯಾಸ್ ಜಗ್ಗಾ ಕನ್ನಡ ನಟ ನಟಿಯರನ್ನ ಭೇಟಿಯಾಗೋದು, ಗಿಫ್ಟ್ ನೀಡೋದನ್ನ ಮಾಡ್ತಿದ್ರು. ಜಗ್ಗಾ ನಟಿ ರಚಿತಾರಾಮ್ಗೆ ಒಮ್ಮೆ ಸೀರೆ ಮತ್ತು ಒಡವೆ ಗಿಫ್ಟ್ ನೀಡಿದ್ದ. ಸುದೀಪ್, ರವಿಚಂದ್ರನ್, ಜೈ ಜಗದೀಶ್ರ ಜೊತೆಗೂ ಜಗ್ಗಾ ಫೋಟೋ ತೆಗೆಸಿಕೊಂಡಿದ್ದಾನೆ. ಜಗ್ಗಾ ಮತ್ತು ಮಲಯಾಳಿ ಅಜಿತ್ ಸಿನಿಮಾ ಸೆಟ್ಗಳಿಗೂ ಭೇಟಿ ನೀಡಿದ್ದಾರೆ. ಕಲಬುರಗಿಯಲ್ಲಿ ಚಿನ್ನದಂಗಡಿ ದರೋಡೆ ಪ್ರಕರಣದ ದರೋಡೆಕೋರರನ್ನ ಕಲಬುರಗಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪಶ್ಚಿಮ ಬಂಗಾಳ ಹಾಗೂ ಮುಂಬೈ ಮೂಲದವರಾದ ಅಯೋಧ್ಯ ಚೌಹಾನ್, ಫಾರೂಕ್ ಮಲಿಕ್ ಮತ್ತು ಸುಹೇಲ್ ಬಂಧಿತ ದರೋಡೆಕೋರರು. ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ದರೋಡೆಕೋರರು ಸಿಕ್ಕಿಬಿದ್ದಿದ್ದಾರೆ. ಬಂಧಿತರಿಂದ 2,15,00,000 ಮೌಲ್ಯದ 2 ಕೆಜಿಗೂ ಅಧಿಕ ಚಿನ್ನ, 4,80,000 ನಗದು ಜಪ್ತಿ ಮಾಡಲಾಗಿದೆ. 4,80,000 ರೂಪೀಸ್ ವಶಪಡಿಸಿಕೊಂಡಿದ್ದಾರೆ. ಈಗ ಒಟ್ಟು ನಿಯರ್ಲಿ 2,15,00,000 ಅಷ್ಟು ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಕ್ಯಾಶನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ.
ಬಂಧಿತರ ಪೈಕಿ ಫಾರೂಕ್ ಮಲಿಕ್ ಪ್ರಕರಣದ ಸೂತ್ರಧಾರನಾಗಿದ್ದ. ಈತ 40 ರಿಂದ 50 ಲಕ್ಷ ಸಾಲ ಮಾಡಿಕೊಂಡಿದ್ದ. ಹೀಗಾಗಿ ತನಗೆ ಪರಿಚಯವಿದ್ದ ಸಬ್ಕತುಲ್ಲಾ ಮಲ್ಲಿಕ್ನ ಜ್ಯುವೆಲ್ಲರ್ಸ್ನಲ್ಲಿ ದರೋಡೆ ಮಾಡಿದ್ದಾನೆ ಅಂತ ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಮಾಹಿತಿ ನೀಡಿದ್ದಾರೆ. ಸಂಸತ್ ಮುಂಗಾರು ಅಧಿವೇಶನದಲ್ಲಿ ಆಪರೇಷನ್ ಸಿಂಧೂರ ವಿಚಾರ ಕೋಲಾಹಲಕ್ಕೆ ಕಾರಣವಾಗಿದೆ. ವಿಪಕ್ಷಗಳು ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆಗೆ ಅವಕಾಶ ನೀಡುವಂತೆ ಆಗ್ರಹಿಸಿದ್ವು. ಆದ್ರೆ ಸ್ಪೀಕರ್ ಓಂ ಬಿರ್ಲಾ ಯಾವುದೇ ವಿಚಾರ ಇದ್ರೂ ಚರ್ಚೆಗೆ ಮೊದಲು ನೋಟಿಸ್ ನೀಡಬೇಕು, ಎಲ್ಲಾ ವಿಷಯಗಳ ಕುರಿತು ಚರ್ಚೆಗೆ ಅವಕಾಶವನ್ನ ನೀಡ್ತೇನೆ ಅಂದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆಗೆ ನಾವು ಸಿದ್ಧ ಅಂದ್ರು. ಇನ್ನು ಗದ್ದಲ ಗಲಾಟೆಯಿಂದ ಕಲಾಪವನ್ನ 2 ಬಾರಿ ಮುಂದೂಡಿಕೆ ಮಾಡಲಾಯಿತು. ಈ ಬಗ್ಗೆ ಮಾತನಾಡಿದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಪಹಲ್ಗಾಂವ್ ದಾಳಿ ಆಪರೇಷನ್ ಸಿಂಧೂರ ಬಗ್ಗೆ ಮಾತನಾಡೋದಕ್ಕೆ ವಿಪಕ್ಷಗಳ ಸದಸ್ಯರಿಗೆ ಅವಕಾಶವನ್ನ ನೀಡ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. 2006ರ ಮುಂಬೈ ರೈಲು ಸ್ಫೋಟ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ ಎಲ್ಲಾ 12 ಮಂದಿಯನ್ನ ಬಾಂಬೆ ಹೈಕೋರ್ಟ್ ಖುಲಾಸೆಗೊಳಿಸಿದೆ. ಪ್ರಕರಣದಲ್ಲಿ ಚಿತ್ರಹಿಂಸೆಯ ಮೂಲಕ ಆರೋಪಿಗಳಿಂದ ತಪ್ಪೊಪ್ಪಿಗೆಯ ಹೇಳಿಕೆಯನ್ನ ಪಡೆಯಲಾಗಿದೆ. ಪ್ರಮುಖ ಸಾಕ್ಷಿಗಳು ವಿಶ್ವಾಸಾರ್ಹವಲ್ಲ ಅನ್ನೋದನ್ನ ನ್ಯಾಯಾಲಯ ಗಮನಿಸಿದೆ. ಹೀಗಾಗಿ ಸೂಕ್ತ ಸಾಕ್ಷಿಗಳು ಇಲ್ಲದ ಕಾರಣ ಎಲ್ಲಾ ಆರೋಪಿಗಳನ್ನ ಖುಲಾಸೆಗೊಳಿಸಲಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. 2006ರಲ್ಲಿ ನಡೆದ ಮುಂಬೈ ಸ್ಫೋಟ ಪ್ರಕರಣದಲ್ಲಿ 189 ಮಂದಿ ಸಾವನ್ನಪ್ಪಿದ್ರು, 800ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. 2015ರಲ್ಲಿ ಮಹಾರಾಷ್ಟ್ರದ ಕೋರ್ಟ್ ಮೊಹಮ್ಮದ್ ಫೈಜಲ್, ನವೀದ್ ಹುಸೇನ್ ಖಾನ್ ಸೇರಿದಂತೆ 5 ಗಲ್ಲು ಶಿಕ್ಷೆ ಮತ್ತು 7 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಿತ್ತು. ಇದೀಗ ಈ 12 ಮಂದಿ ಖುಲಾಸೆಗೊಂಡಿದ್ದಾರೆ. ರಾಜ್ಯದಲ್ಲಿ ವಿಐಪಿಗಳ ಸಂಚಾರದ ವೇಳೆ ಸೈರನ್ ಬಳಕೆ ನಿಷೇಧ ಮಾಡಲಾಗಿದೆ. ಸಾರ್ವಜನಿಕ ಸುರಕ್ಷತೆ, ಶಬ್ದ ಮಾಲಿನ್ಯ ನಿಯಂತ್ರಣ ದೃಷ್ಟಿಯಿಂದ ಸೈರನ್ ಬಳಕೆ ನಿಷೇಧ ಮಾಡಿ ಡಿಜಿ ಐಜಿಪಿ ಡಾಕ್ಟರ್ ಸಲೀಂ ಆದೇಶ ಹೊರಡಿಸಿದ್ದಾರೆ. ವಿಐಪಿ ಸಂಚಾರ ವೇಳೆ ತುರ್ತು ಚಲನವಲನದ ಅವಶ್ಯಕತೆಗಳಿಗೆ ವೈರ್ಲೆಸ್ ಕಮ್ಯುನಿಕೇಷನ್ ಮೂಲಕ ಮಾಹಿತಿ ವಿನಿಮಯ ಮಾಡಬೇಕು. ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಸೈರನ್ಗಳನ್ನು ಬಳಸಬೇಕೆಂದು ಸೂಚನೆ ನೀಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ 83ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಖರ್ಗೆಯವರ ಹುಟ್ಟುಹಬ್ಬ ಆಚರಿಸಿದ್ದಾರೆ. ವಿಶೇಷ ಅಂದ್ರೆ ಹುಟ್ಟುಹಬ್ಬದ ಆಚರಣೆ ವೇಳೆ ಪ್ರಿಯಾಂಕಾ ಗಾಂಧಿ ತಯಾರಿಸಿದ್ದ ಶುಗರ್ ಫ್ರೀ ಕೇಕ್ ಕಟ್ ಮಾಡಿಸಲಾಗಿದೆ. ವಿಧಾನಸಭೆ ಅಧಿವೇಶನದ ವೇಳೆ ಮಹಾರಾಷ್ಟ್ರ ಕೃಷಿ ಸಚಿವ ಮಾಣಿಕ್ ರಾವ್ ಕೊಕಟೆ ಮೊಬೈಲ್ನಲ್ಲಿ ಆನ್ಲೈನ್ ಗೇಮ್ ಆಡಿದ್ದಾರೆ. ಮಾಣಿಕ್ ರಾವ್ ಗೇಮ್ ಆಡ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆದರೆ ನಾನು ಯೂಟ್ಯೂಬ್ ನೋಡ್ತಿದ್ದಾಗ ಬಂದಿದ್ದ ಜಾಹೀರಾತನ್ನ ಸ್ಕಿಪ್ ಮಾಡ್ತಿದ್ದೆ. ಕೆಳಮನೆಯ ಅಧಿವೇಶನವನ್ನ ಯೂಟ್ಯೂಬ್ನಲ್ಲಿ ವೀಕ್ಷಿಸುವಾಗ ಇದ್ದಕ್ಕಿದ್ದಂತೆ ಗೇಮ್ ತೆರೆದುಕೊಂಡಿತ್ತು ಎಂದಿದ್ದಾರೆ. ಕಾಂಗ್ರೆಸ್ ವಿದ್ಯಾರ್ಥಿ ಘಟಕ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾದ ಅಧ್ಯಕ್ಷನ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಒಡಿಶಾದ ಭುವನೇಶ್ವರದಲ್ಲಿ 19 ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಉದಿತ್ ಪ್ರಧಾನ್ನನ್ನ ಬಂಧಿಸಲಾಗಿದೆ. ಮಾರ್ಚ್ ತಿಂಗಳಿನಲ್ಲಿ ಹೋಟೆಲ್ ರೂಮ್ನಲ್ಲಿ ಉದಿತ್ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅಂತ ಯುವತಿ ಆರೋಪಿಸಿದ್ದಳು.